ಮೃತ್ಯು ಕೂಪಗಳಾಗ್ತಾ ಇದ್ದಾವೆ ಪ್ರವಾಸಿ ತಾಣಗಳು. ಬಲಮುರಿ ಎಡಮುರಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಶ್ರೀರಂಗಪಟ್ಟಣದ ತಾಲೂಕು ಆಡಳಿತದಿಂದ ಈ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಸ್ಪೆಷಲಿ ಈ ಟೈಮ್ ಇದೆಯಲ್ಲ, ಈ ಏಪ್ರಿಲ್ ಮೇ ಟೈಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರಂತೂ ಬರ್ತಾರೆ. ಸಮ್ಮರ್ ಹಾಲಿಡೇಸ್ ಬೇರೆ ಆಗಿರುವಂಥ ಕಾರಣಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲೇ ಎಲ್ಲೆಲ್ಲಿ ಸುತ್ತಬೋದು ಅಲ್ಲಿ ಸುತ್ತೋಣ ಅಂತ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಈ ಸಂದರ್ಭದಲ್ಲೇ ಬಲಮುರಿ ಎಡಮುರಿಗೆ ಪ್ರವಾಸಿಗರ ನಿರ್ಬಂಧವನ್ನ ಹೇರಲಾಗಿದೆ. ಶ್ರೀರಂಗಪಟ್ಟಣದ ತಾಲೂಕು ಆಡಳಿತದಿಂದ ನಿರ್ಧಾರವನ್ನು ಮಾಡಲಾಗಿರುವಂಥದ್ದು. 2026 ಜನವರಿಯಿಂದ ಏಪ್ರಿಲ್ವರೆಗೆ ಈ 4 ತಿಂಗಳಲ್ಲಿ 4 ಸಾವನ್ನಪ್ಪಿದ್ದಾರೆ. 4 ವರ್ಷದಲ್ಲಿ ಫಾಲ್ಸ್ನಲ್ಲಿ ಮುಳುಗಿ ಒಟ್ಟು 26 ಜನ ಸಾವನ್ನಪ್ಪಿರುವಂಥದ್ದು. ಸೂಚನಾ ಫಲಕಗಳನ್ನು ಹಾಕಲಾಗಿದೆ, ಆದರೂ ಕೂಡ ಲೆಕ್ಕಿಸ್ತಾ ಇಲ್ಲ ಪ್ರವಾಸಿಗರು. ಇಲ್ಲಿ ಪ್ರವಾಸಿಗರದ್ದು ಕೂಡ ತಪ್ಪಿದೆ. ಹುಚ್ಚಾಟ ಆಡಕ್ಕೆ ಹೋಗ್ತಾರೆ. ನೋಡ್ತಾನೆ ಇದೀವಲ್ಲ, ಈ ರೀಲ್ಸ್ ಹುಚ್ಚಾಟ, ಸೆಲ್ಫಿ ಹುಚ್ಚಾಟ, ಅಪ್ಲೋಡ್ ಮಾಡಬೇಕು ಸಾಮಾಜಿಕ ಜಾಲತಾಣದಲ್ಲಿ, ಲೈಕ್ಸ್ ಬರಬೇಕು, ವ್ಯೂಸ್ ಬರಬೇಕು, ಫಾಲೋವರ್ಸ್ ಬರಬೇಕು ಅನ್ನುವಂಥ ಹುಚ್ಚು ಹೇಗಿದೆ ಅನ್ನುವಂಥದ್ದು ತುಂಬ ಜನಕ್ಕೆ, ಆಲ್ಮೋಸ್ಟ್ ಎಲ್ರಿಗೂ ಕೂಡ ಅಷ್ಟೇ. ಇನ್ಸ್ಟಾಗ್ರಾಮ್ ಯೂಸ್ ಮಾಡುವಂಥವ್ರಿಗೆ ಈ ರೀಲ್ಸ್ ಹುಚ್ಚು, ಲೈಕ್ಸು, ವ್ಯೂಸ್ ಹುಚ್ಚಿದೆ, ಫಾಲೋವರ್ಸ್ ಹುಚ್ಚಿದೆ. ಸೊ ಹೀಗಾಗಿ ಎಲ್ಲಿ ಬೇಕಾದರೂ ಹೋಗಿ ಬೇಕಿದ್ರೆ ರೀಲ್ಸ್ ಮಾಡಿಬಿಡ್ತಾರೆ, ವಿಡಿಯೋ ತಗೊಳ್ತಾರೆ, ಸೆಲ್ಫಿ ತಗೊಳ್ತಾರೆ. ಅಂಥ ಪರಿಸ್ಥಿತಿಗೆ ಹೋಗಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ದಕ್ಷಿಣದ ಸಂಗಮದಲ್ಲೂ ಕೂಡ ನಿಷಿದ್ಧವನ್ನು ಹೇರಲಾಗಿದೆ. ಸಂಗಮದಲ್ಲಿ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಿದ್ದಂಥ ಆನೆ ಮೊನ್ನೆ ಅಷ್ಟೇ ಆಗಿದ್ದಂಥ ಘಟನೆ ಅದು. 1 ವಾರ ಸಂಗಮಕ್ಕೆ ಪ್ರವಾಸಿಗರಿಗೆ ನಿಷಿದ್ಧವನ್ನ ಹೇರಲಾಗಿದೆ. ತಲಕಾಡು ನಿಸರ್ಗಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಕಾವೇರಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಂಥ 2 ಸ್ಟೂಡೆಂಟ್ಸ್ ನದಿಗೆ ಇಳಿಯದಂತೆ ಅರಣ್ಯ ಇಲಾಖೆಯಿಂದ ಎಚ್ಚರಿಕೆಯನ್ನ ಕೊಡಲಾಗಿದೆ. ಆದರೂ ಕೂಡ ಇಳಿತಾರೆ, ಸಾವನ್ನಪ್ತಾರೆ. ತಮ್ಮ ಸಾವನ್ನ ತಾವೇ ತಂದುಕೊಳ್ತಾ ಇದ್ದಾರೆ. ಎಷ್ಟೋ ಜನ ಕಣ್ಮುಂದೆ ಸಾವನ್ನಪ್ಪಿದ್ದಾರೆ. ಇನ್ನು ಪ್ರವಾಸಿ ತಾಣಗಳಲ್ಲಿ ನಿರ್ಬಂಧ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ. ನಾವು ಅದಕ್ಕೆ ಸ್ಟಾರ್ಟಿಂಗ್ ಹೇಳ್ತಾ ಇದ್ವಿ, ಇದು ಪ್ರವಾಸಿಗರ ತಪ್ಪ, ಅಧಿಕಾರಿಗಳ ನಿರ್ಲಕ್ಷ್ಯನ ಅಂತ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರವಾಸಿಗರಿಗೆ ಬರ ಎಳೆಯುವಂಥದ್ದು ಸರಿನಾ ಅಂತ. ಸುರಕ್ಷತಾ ಕ್ರಮದ ಬದಲು ನಿರ್ಬಂಧ ಸರಿನಾ? ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಿ. ಬರೀ ಎಚ್ಚರಿಕೆ ಬೋರ್ಡ್ ಹಾಕಿದ್ರು ಸಾಲಲ್ಲ, ಗೊತ್ತಲ್ಲ ಜನ ಕೇಳಲ್ಲ ಅಂತ. ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲೇ ತುಂಬ ಇಂಟ್ರೆಸ್ಟು ಜನರಿಗೆ. ಹೋಗಬೇಡಿ ಅಂದರೆ ಹೋಗ್ತಾರೆ. ಅಲ್ಲಿ ಬೋರ್ಡ್ ಹಾಕೋ ಬದಲು ಅಟ್ಲೀಸ್ಟು ಸಿಬ್ಬಂದಿ ನಿಯೋಜನೆ ಮಾಡಿ ಪ್ರವಾಸಿಗರಿಗೆ ರಕ್ಷಣೆ ನೀಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕಲ್ವಾ? ಪ್ರವಾಸಿಗರ ರಕ್ಷಣೆಗೆ ಅಧಿಕಾರಿಗಳು ವಿಫಲ ಆದ್ರ ಅನ್ನುವಂಥದ್ದು ಪ್ರಶ್ನೆನೇ ಈಗ ಉಟ್ಕೊಳ್ಳೋದು. ನಿರ್ಬಂಧ ಏರ್ತಾರೆ ಅಂದರೆ ಅಲ್ಲಿ ವಿಫಲರಾಗಿದ್ದಾರೆ ಅಂತ. ಶುಲ್ಕ ಕಲೆಕ್ಟ್ ಮಾಡ್ತಾರೆ, ಸುರಕ್ಷತೆ ಕೊಡೋದಕ್ಕಾಗೋದಿಲ್ವಾ? ಶುಲ್ಕ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಒಳಗೆ ಹೋಗಬೇಕು ಅಂದರೆ ಶುಲ್ಕ ಕೊಡಬೇಕು, ಪಾರ್ಕಿಂಗ್ ಮಾಡಬೇಕು ಅಂದರೆ ಶುಲ್ಕ ಇದೆ. ಆದರೆ ಭದ್ರತೆ ಕೊಡಲ್ಲ ಅಂದರೆ ಹೇಗೆ ಅಂತ ಪ್ರಶ್ನೆ ಪ್ರವಾಸಿಗರದ್ದು. ನಿರ್ಬಂಧದಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಸಾಧ್ಯ ಆಗುತ್ತಾ? ಪ್ರವಾಸೋದ್ಯಮ ಅರಣ್ಯ ಇಲಾಖೆ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರವಾಸಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಪ್ರವಾಸಿ ತಾಣಗಳು ಅಂತ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದೇ ಬರ್ತಾರೆ. ಸ್ಪೆಷಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅದರ ಸಂಖ್ಯೆ ಇನ್ನೂ ಡಬಲ್ ಆಗಿರುತ್ತೆ. ಇಲ್ಲಿ ನಿರ್ಬಂಧ ಏರೋ ಬದಲು ಸರಿಯಾದಂಥ ರೀತಿಯಲ್ಲಿ ರಕ್ಷಣೆ ಕೊಟ್ಟರೆ ಅನಾಹುತಗಳನ್ನು ತಪ್ಪಿಸ್ಬೋದು. ಆದರೆ ನಮ್ಮ ಕೈಲಿ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರವಾಸಿ ತಾಣಗಳನ್ನೇ ನಿರ್ಬಂಧ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಪ್ರವಾಸಿಗರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಪೃಥ್ವಿ, ಏನಪ್ಪಾ ಅಂತ ಹೇಳಿದ್ರೆ ಮೈಸೂರು ಮಂಡ್ಯ ಭಾಗದಲ್ಲಿ ಅನೇಕ ಕಡೆ ಪ್ರವಾಸಿ ತಾಣಗಳು, ಆದ್ರೂ ಎಸ್ಪೆಷಲಿ ಈ ಬೇಸಿಗೆ ಕಾಲದಲ್ಲಿ ಕಾವೇರಿ ಕಪಿಲಾ ನದಿಯ ಇರುವಂತಹ ತಾಣಗಳೇನಿದೆ ಇಲ್ಲೆಲ್ಲವೂ ಕೂಡ ಪ್ರವಾಸಿಗರಿಗೆ ಅಚ್ಚುಮೆಚ್ಚು ತಾಣಗಳು. ಯಾಕೆಂದ್ರೆ ಮಕ್ಕಳನ್ನ ಕರ್ಕೊಂಡು ಅವರು ಬೇಸಿಗೆ ಕಾಲದಲ್ಲೇ ಅದನ್ನ ಅಂದ್ರೆ ಇಂಥ ಪ್ಲೇಸ್ಗಳಿಗೆ ಬರುವಂತದ್ದು. ಸದ್ಯ ಒಂದಷ್ಟು ಮಂದಿ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರ್ತಾ ಇರೋದಕ್ಕೆ ಇದೀಗ ಪ್ರವಾಸಿಗರು ಹಾಗೂ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮಂಡ್ಯದ ಬಲಮುರಿ ಎಡಮುರಿ ಇರ್ಬೋದು ಹಾಗೂ ಮೈಸೂರಿನ ತಲಕಾಡು ಇರ್ಬೋದು, ಇಲ್ಲೆಲ್ಲವೂ ಕೂಡ ಈಗಾಗಲೇ ನಿರ್ಬಂಧವನ್ನ ಹೇರಲಾಗಿತ್ತು. ಬಲಮುರಿ ಪ್ರವಾಸಿ ತಾಣ ಏನಿದೆ ಇಲ್ಲೂ ಕೂಡ ನಿರ್ಬಂಧವನ್ನ ಹೇರಲಾಗಿತ್ತು ಮತ್ತು ತಲಕಾಡಿನ ಭಾಗದಲ್ಲೂ ಕೂಡ ನಿರ್ಬಂಧವನ್ನ ಹೇರಲಾಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಏನು ಬೆಂಗಳೂರಿನಿಂದ ಬಂದಂತಹ ವಿದ್ಯಾರ್ಥಿಗಳು ಒಂದಿಬ್ರು ತಲಕಾಡಿನಲ್ಲಿ ಮೃತಪಟ್ಟಿದ್ರು, ಒಬ್ರು ಬಲಮುರಿಯಲ್ಲಿ ಮೃತಪಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ನಿರ್ಬಂಧವನ್ನ ಮಾಡಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ಮುನ್ನೆಚ್ಚರಿಕಾ ಕ್ರಮಗಳು ಅಂತಂದ್ರೇನು, ಅಗತ್ಯ ಕ್ರಮಗಳು ಅಂತಂದ್ರೇನು ಅನ್ನುವಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ
ಯಾಕಂತ ಹೇಳಿದ್ರೆ ಬರುವಂತ ಪ್ರವಾಸಿಗರು ಹೆಚ್ಚಿಗೆ ಬರುವಂತ ನಿಟ್ಟಿನಲ್ಲಿ ಪೂರಕವಾದಂತಹ ಒಂದಷ್ಟು ಯೋಜನೆಗಳನ್ನ ಮಾಡಬೇಕಾಗತ್ತೆ. ಅದನ್ನ ಬದಿಗೊತ್ತಿ ಒಂದಷ್ಟು ಮಂದಿ ದುರಾದೃಷ್ಟವಶ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ಇವರು ಬೀಗವನ್ನ ಹಾಕ್ತಾರೆ, ನಿರ್ಬಂಧವನ್ನ ಹಾಕ್ತಾರೆ. ಅಂದ್ರೆ ಪ್ರವಾಸಿಗರು ಎಲ್ಲಿಗೆ ಹೋಗ್ಬೇಕು ಅನ್ನುವಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬರುವಂತ ಪ್ರವಾಸಿಗರು ಶುಲ್ಕವನ್ನ ಕಟ್ತಾರೆ, ಪಾರ್ಕಿಂಗ್ ಇರ್ಬೋದು ಹಾಗೂ ಎಂಟ್ರಿ ಫೀಸ್ ಇರ್ಬೋದು ಎಲ್ಲವನ್ನು ಕಟ್ತಾರೆ. ಎಕ್ಸಾಂಪಲ್ ತಲಕಾಡು ಪ್ರವಾಸಿ ತಾಣಕ್ಕೆ ಬರುವಂತವ್ರು ಎಲ್ಲರೂ ಕೂಡ ಎಂಟ್ರಿ ಫೀಸ್ ಅನ್ನ ಕಟ್ತಾರೆ, ಪಾರ್ಕಿಂಗ್ ಅನ್ನ ಕಟ್ತಾರೆ. ಅರಣ್ಯ ಇಲಾಖೆಗೆ ಪ್ರತಿ ತಿಂಗಳು ಲಕ್ಷ ಆದಾಯ ಹರಿದು ಹೋಗುತ್ತೆ. ಆದ್ರೆ ಬರುವಂತ ಪ್ರವಾಸಿಗರಿಗೆ ಕಾವೇರಿ ನದಿಯಲ್ಲಿ ಇಳಿದು ಆಟ ಆಡುವಂತದಕ್ಕೆ ಸೂಕ್ತವಾಗಿ ಲೈಫ್ ಜಾಕೆಟ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ವಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ನೀರಿನ ಅರಿವು ಕಡಿಮೆ ಇದೆ, ಎಲ್ಲಿ ಒಂದೆರಡು ಪಾಯಿಂಟ್ಗಳಲ್ಲಿ ಆಳ ಇದೆ, ಅಲ್ಲಿ ತೆಪ್ಪವನ್ನ ಇಡುವಂತದ್ದಾಗಿರ್ಬೋದು, ಒಂದಷ್ಟು ಮಂದಿಯನ್ನ ವಾಚರ್ಗಳನ್ನ ನಿಯೋಜನೆ ಮಾಡುವಂತದ್ದು ಯಾವನ್ನೂ ಕೂಡ ಅಲ್ಲಿ ಅಧಿಕಾರಿಗಳು ಮಾಡ್ತಾ ಇಲ್ಲ. ಬದಲಾಗಿ ಈ ತರ ಯಾವುದೋ ಒಂದು ಅವಘಡ ಆದಂತಹ ಸಂದರ್ಭದಲ್ಲಿ ಏಕಾಏಕಿ ನಿರ್ಬಂಧವನ್ನ ಮಾಡುವಂತದ್ದು ಇದು ಸರಿಯಲ್ಲ ಅನ್ನುವಂತಹ ಕ್ರಮವನ್ನು ಈಗ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇರಬಹುದು. ಹಾಗೂ ಬರುವಂತ ಪ್ರವಾಸಿಗರು ನಾವು ಭಾರತದ ಎಸ್ಪೆಷಲಿ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ನೀವು ಅಧಿಕಾರಿಗಳು ಯಾವ ತರ ಕೊಡ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ತಲಕಾಡು ಪ್ರವಾಸಿ ತಾಣ ಏನಿತ್ತು ಅದು ನಿರ್ಬಂಧವನ್ನು ಹೇರಲಾಗಿತ್ತು. ಸುಮಾರು ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರ ಆಗಮನದ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಅವರ ಒತ್ತಾಯಕ್ಕೆ ಮಣಿದು ಸಂಜೆ ನಂತರದಲ್ಲಿ ಅಲ್ಲಿ ಅವಕಾಶವನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈಗ ಅಲ್ಲಿನ ಅರಣ್ಯ ಇಲಾಖೆ ಸಚಿವರಾದಂತಹ ಈಶ್ವರ ಖಂಡ್ರೆ ಇರಬಹುದು, ಪ್ರವಾಸೋದ್ಯಮ ಇಲಾಖೆ ಸಚಿವರಿಗೂ ಕೂಡ ಜನರು ಮನವಿ ಮಾಡ್ತಾ ಇರುವಂತದ್ದಿಷ್ಟೇ, ಇರುವಂತ ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ಮಟ್ಟದ ಸುರಕ್ಷತೆಗೆ ಅನುವನ್ನ ಅಂದ್ರೆ ಜನರನ್ನ ನೇಮಕ ಮಾಡಿ ಲೈಫ್ ಜಾಕೆಟ್ ಗಳನ್ನ ಕೊಡಿ, ಅದರ ಬದಲಾಗಿ ನಿರ್ಬಂಧವನ್ನ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆಯನ್ನ ಸಹಜವಾಗಿ ಕೇಳ್ತಾ ಇರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.